ಸರ್ಕಾರ ನಿರ್ದೇಶನ ಪ್ರಕಾರ ನೋಟಿಫಿಕೇಶನ್ ಬರುವ ನಿರೀಕ್ಷಣೆ ಇದೆ. GBA ನೋಟಿಫಿಕೇಶನ್ ಬಂದ ತಕ್ಷಣ ನಾವು GBA ಕಾರ್ಯಕಲಾಪ ಮತ್ತು GBA ಏನು ಕಾರ್ಯಕ್ರಮ ಇದೆ ಅದು ಮುಂದುವರಿಸ್ತೀವಿ. ಸದ್ಯಕ್ಕೆ ಏನು ಕಾರ್ಪೊರೇಷನ್ ಆಗುತ್ತದೆ ಆ ಕಾರ್ಪೊರೇಷನ್ನಿಗೆ ಎಲ್ಲಿ ತಮ್ಮ ಕಚೇರಿ ಇರಬೇಕು, ಎಲ್ಲಿ ಯಾರು ಬರ್ತಾರೆ, ಅದು ಸರ್ಕಾರ ನೋಟಿಫಿಕೇಶನ್ ಬಂದ ತಕ್ಷಣವೇ ಅವರು ಕ್ರಮ ತಗೊಳ್ತಾರಾ ಅಥವಾ ಆಫೀಸರ್ ಬಂದ ತಕ್ಷಣ ಅವರು ತಮ್ಮ ಆಫೀಸ್ನಲ್ಲಿ ಕಚೇರಿಯಲ್ಲಿ ಅವರು ಚಾರ್ಜ್ ತಗೊಳ್ತಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದು ನಾವು ಯಾವ ನೋಟಿಫಿಕೇಷನ್ ಇದೆ ಅಥವಾ ಅಧಿಸೂಚನೆ ಇದೆ ಅದರ ಆಧಾರದ ಮೇಲೆ ನಾವು ಕ್ರಮ ತಗೊಳ್ತೀವಿ. ಇದು ಏನಾದರೂ ಜನರು ಏನಾದರೂ ಇದರ ಬಗ್ಗೆ ಅವರು ಏನಾದರೂ ಹೇಳಿದರೆ ಅಥವಾ ಖಂಡಿತ ಸರ್ಕಾರ ಗಮನಕ್ಕೆ ತರ್ತದೆ. ಸರ್ಕಾರಕ್ಕೆ ಏನೋ ಪ್ರಸ್ತಾವನೆ ಕೊಡ್ತೀರಾ ಸರ್? ಅದು ಸದ್ಯಕ್ಕೆ ನಾವು ಮಾಡಲ್ಲ. ಇಷ್ಟುವರೆ ನಮಗೆ ಏನು ಇದ್ರ ಬಗ್ಗೆ ಏನಾದರೂ ರೆಪ್ರೆಸೆಂಟೇಷನ್ ಬಂದಿಲ್ಲ. ಅವರು ಮನವಿ ಮಾಡಿದರೆ ನಾವು ಸರ್ಕಾರ ಗಮನಕ್ಕೆ ತರ್ತೀವಿ ಅಥವಾ ಸರ್ಕಾರ ಏನು GBAದು ಏನು ಸಮಿತಿ ಇದೆ ಅದರಲ್ಲಿ ಸಹ ಇದರ ಬಗ್ಗೆ ಏನಾದರೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಬೇರೆ ಇಷ್ಟೇ. ಸದ್ಯಕ್ಕೆ ವಿ ಆರ್ ವೆರಿ ವೆಲ್ ಪ್ರಿಪೇರ್ಡ್ ಆಸ್ ಆಫ್ ನಾವು. ನಮ್ಮ ವರ್ಗಾವಣೆ ಸರ್ ಈಗ ಸದ್ಯಕ್ಕೆ ಯಾವ ರೀತಿ ಮಾಡ್ತಾ ಇದ್ರು ಅಂದರೆ ಇಲ್ಲಿನ ಹೆಡ್ ಆಫೀಸಲ್ಲಿ ಇರುವಂಥದ್ದು ಇದು ಏನು ಅಂತ ಹೇಳಿದರೆ ಒಂದು ವಿಭಜನೆ ಆಗಿಬಿಟ್ಟು ಬೇರೆ ಬೇರೆ ಕಾರ್ಪೊರೇಷನ್ಸಿಗೆ ಹೋಗ್ತಾ ಇದೆ. ನಾವು ಚರ್ಚೆ ಮಾಡಿದ ಪ್ರಕಾರ ಸದ್ಯಕ್ಕೆ ಇಮಿಡಿಯೇಟ್ಲಿ ಎಲ್ಲ ಆಫೀಸಿಂದ ಚಾರ್ಜ್ ತಗೊಂಡ್ಬಿಟ್ಟು ಸಂಬಂಧಪಟ್ಟ ಕಾರ್ಪೊರೇಷನ್ ಅವರು ಕೆಲಸ ಮಾಡ್ತಾರೆ. ಆದರೆ ಅದರದ್ದು ಆಫೀಸ್ನಲ್ಲಿ ಇರ್ತಕ್ಕಂಥ ಫೈಲ್ಗಳು ಏನಾದರೂ ಪೂರ್ತಿಯಾಗಿ ಕೆಲಸ ಇದ್ದರೆ ಅದು ಟ್ರಾನ್ಸ್ಫರ್ ಮಾಡಬೇಕು. ಅರ್ಧಕ್ಕೆ ಏನಾದರೂ ಕೆಲಸ ನಿಂತಿದ್ದರೆ ಸಂಬಂಧಪಟ್ಟ ಕಾರ್ಪೊರೇಷನ್ನೇ ಮುಂದೆ ವರಿಸಬೇಕು. ಅದಕ್ಕೆ ಏನೆಲ್ಲ ವಿಧಿವಿಧಾನಗಳು ಇರ್ತದೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದೀವಿ ಹಾಗೂ ಮುಂದಿನ ಆದೇಶ ಮಾಡ್ತೀವಿ. ಈ ಹೊಸ ಸಾಫ್ಟ್ವೇರ್ ಏನೋ ಮಾಡ್ತಾ ಇದ್ದೀರಾ ಸರ್ ಈಗ GBAಗೆ ಅಂದರೆ ಬಿಲ್ಗಳಿಗೆ? ಇಲ್ಲ, ಬಿಲ್ಲಿದು ಏನು ಅಷ್ಟು ಸಮಸ್ಯೆ ನಾವು ವೇಟ್ ಮಾಡ್ತಿಲ್ಲ. ಯಾಕಂದರೆ ಅದರ ಬಗ್ಗೆ ಟ್ವೀಕಿಂಗ್ ಮಾಡಿದರೆ ಸಾಕು. ಅಂದರೆ ಈಗ ಬಾಕಿ ಇರುವಂಥದ್ದು ಗುತ್ತಿಗೆದಾರರಿಗೆ ಹೆಂಗೆ ಅದನ್ನು ಅದೇ ನಾನು ಹೇಳಿದೆ. ಒಂದು ಗುತ್ತಿಗೆ ಯಾವ ಕೆಲಸ ಪೂರ್ತಿ ಆಗಿದೆ ಅದು ಒಂದು ಟೈಪು ನಾವು ಹ್ಯಾಂಡಲ್ ಮಾಡ್ತೀವಿ. ಯಾವೆಲ್ಲ ಅರ್ಧ ಇದೆ ಅದನ್ನು ಫೈಲ್ಸ್ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಸಂಬಂಧಪಟ್ಟ ಕನ್ಸರ್ನ್ ಡಿವಿಷನ್ಸು ಅವ್ರ ಕೆಲಸ ಮುಂದುವರಿಬೇಕು. ಸದ್ಯಕ್ಕೆ ಏನೆಲ್ಲ ಆನ್ಗೋಯಿಂಗ್ ವರ್ಕ್ಸ್ ಇದೆ ಯಾರನ್ನ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಸಂಬಂಧಪಟ್ಟ ಡಿವಿಷನ್ ಅವರು ಅದೇ ಕಾರ್ಪೊರೇಷನ್ ಮುಂದುವರಿಸಬೇಕು ಅಂತ ಹೇಳಿ ನಮ್ಮ ಯೋಚನೆ ಇದೆ. ಮಾತ್ರ ಫೈನಲಿ ಇಟ್ ಡಿಪೆಂಡ್ಸ್ ಆನ್ ದ ನೋಟಿಫಿಕೇಷನ್. ಸರ್ಕಾರಕ್ಕೆ ಏನು ತೀರ್ಮಾನ ಮಾಡ್ತಾರೆ ನಾವು ಪ್ರಸ್ತಾವನೆ ಸಲ್ಲಿಸಿ ಅವರು ಅಸೆಟ್ಸ್ ಮತ್ತು ಲೈಬಿಲಿಟಿ ಏನಿದೆ ಸರ್ಕಾರ ನೋಟಿಫಿಕೇಷನ್ ಆಧಾರದ ಮೇಲೆ it is like this. As of now there will be a division of existing budget because it has already been finalized. After that if they want to submit a revised supplementary budget or revised budget, some other corporations can do. ಅಂದರೆ ಹೆಂಗೆ ಮಾಡ್ತೀವಿ ಸರ್ ಈ ಬಜೆಟ್ ಎಲ್ಲ ಇದಕ್ಕೆ ಹಂಚ್ತೀರಾ? ಅದು ನಾವು ಹಂಚಲಿಕ್ಕೆ ಖಂಡಿತ ಹಂಚ್ತೇವೆ. ಬಿಕಾಸ್ ಏನು ವರ್ಕ್ಸ್ ಇದೆ ದರ್ ಇಸ್ ಅನ್ ಅಪ್ರೂವ್ಡ್ ಬಜೆಟ್. ಸೊ ನಾವು ಬಿಕಾಸ್ ಮೀಡಿಯರ್ನಲ್ಲಿ ನೋಟಿಫಿಕೇಶನ್ ಬಂದಿರ್ತಾ ಇಲ್ಲ, the approved budget will be divided corporation wise and given to. So potholes ಕೆಲವು 264 potholes ಏನಾದರೂ irreparable ಅಂತ ಏನಾದರೂ ಡಿಕ್ಲೇರ್ ಮಾಡಿ irreparable ಅಂತ ಹೇಳಿಬಿಟ್ರೆ ಬೇರೆ ಕರೆಂಟ್ ಟ್ರೀಟ್ಮೆಂಟ್ ಮಾಡಬೇಕು. ಅದಕ್ಕೆ ಸಪ್ರೇಟ್ ಎಸ್ಟಿಮೇಟ್ ಮಾಡಿ ಕ್ರಮ ತಗೊಳ್ಬೇಕು. ಅದನ್ನು ರಿಪೇರ್ ಮಾಡಬೇಕಾದ್ರೆ ರಿಲೇ ಮಾಡಬೇಕು ಅಥವಾ ಕಂಪ್ಲೀಟ್ ತೆಗಿಸಿ ಅದರ ಮೇಲೆ ಇನ್ನೊಂದು ಲೇಯರ್ ಸಪ್ರೇಟ್ ಸ್ಟ್ರಕ್ಚರ್ ಬಿಲ್ಡಪ್ ಮಾಡಿಬಿಟ್ಟು ನಾವು ಮಾಡ್ತೀವಿ. ರೋಡ್ ಲೇಯರ್ಸನ್ನು ಬಿಲ್ಡಪ್ ಮಾಡಿ ಅದರ ಬಗ್ಗೆ ಕೆಲಸ ಸರ್ ಡಿಕ್ಲೇರ್ ಮಾಡಿಲ್ಲ ಸರ್ ಎಲ್ಲೆಲ್ಲಿ ಯಾವ ಕಡೆ ಇದೆ ಅಂತ ಡಿಕ್ಲೇರ್ ಮಾಡಿಲ್ಲ. ನಾವು ಅನಾಲಿಸಿಸ್ ಮಾಡಿದ್ವಿ. ಹೇಗೆ ಡಿಕ್ಲೇರ್ ಮಾಡಿ ಐ ಮೀನ್ ಇನ್ ದ ಸೆನ್ಸ್ ಅವರು ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ನಮ್ಮ ಜನರು ಹೋಗ್ಬಿಟ್ಟು ಅದನ್ನು ನೋಡಿದ್ದಾರೆ. ಅದರ ಪ್ರಕಾರ ಅವರು ಅವರ ವರದಿ ಪ್ರಕಾರ ಇದನ್ನು ಪಕ್ಕ ಟ್ರೀಟ್ಮೆಂಟ್ ಮಾಡಬೇಕು, ಅದೇ ರಿಲೇ ಮಾಡಬೇಕಾಗ್ತದೆ. ರಿಲೇ ಮಾಡಿ ಯಾವ ಭಾಗದಲ್ಲಿ ಜಾಸ್ತಿ ಇರೋದು ಸರ್ ಅಂತ ಯಾವ ಕಡೆ ಜಾಸ್ತಿ ಇರೋದು ಸರ್? ಆಫ್ ಹ್ಯಾಂಡ್ ಐ ಕ್ಯಾನ್ ನಾಟ್ ಟೆಲ್ ಯು, ಬಟ್ ಇಟ್ ವಿಲ್ ಬಿ ಅಕ್ರಾಸ್ ಆಲ್ಸೋ. ವಿ ಫೈಂಡ್ ದ್ಯಾಟ್ ಔಟರ್ ಏರಿಯಾಸ್ನಲ್ಲಿ ಸ್ವಲ್ಪ ರೋಡ್ದು ಕೆಲಸ ಅಥವಾ ವರ್ಕ್ ಶುಡ್ ಬಿ ಲಿಟಲ್ ಮೋರ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅಂದರೆ ಏನು ಹೊಸ 5 ಕಾರ್ಪೊರೇಷನ್ಸ್ ಇದೆಲ್ಲ ಕೋರ್ ಏರಿಯಾ ಬಿಟ್ಟು ಅದರಲ್ಲಿ ಸ್ವಲ್ಪ ಸರಿ 692 ಪರ್ಸೆಂಟೇಜ್ ಯಾವುದು 694 ಬ್ಲಾಕ್ ಟಾಪ್ ಎಷ್ಟಿದೆ ಅದು ಸ್ವಲ್ಪ ತಿಳ್ಕೊಂಡು ಹೇಳ್ತೀನಿ. ಸರ್ ಬೇರೆ ಸ್ಪೆಕ್ಟ್ ಆಗಿದೆ ಅಂತ ರೈಲ್ವೇಸ್ ಅವರು ಹೇಳಿ ಇನ್ನೂ ರಿಪೇರಿ ಮಾಡಿ ಕೂಡಿ ಫ್ಲೈ ಅದು ಇಟ್ ವಿಲ್ ಕಮ್ ಟು PWD. PBMs to PBM. I will just check it out.
UD ಫ್ಲೈಓವರ್ಗೆ ನಾನು ಇಮಿಡಿಯೇಟ್ಲಿ ಮಕ್ಕಳ ಅವಶ್ಯಕ. ಸರ್ ಪುಲಿಕೇಶಿ ನಗರದ ಕಾಂಪ್ಲೆಕ್ಸ್ಗೆ ಒಂದಿಷ್ಟು ವ್ಯಾಪಾರಸ್ಥರನ್ನ ಶಿಫ್ಟ್ ಮಾಡಿದೆ. ಬಟ್ ಅವರಿಗೆ ಮೊದಲು 900,000 ರೂಪಾಯಿ ಬಾಡಿಗೆಗೆ 13,000 ಕಟ್ತಾ ಇದ್ದಾರೆ. ಅದು GST ಪ್ಲಸ್. ಹೌದು. ಮತ್ತೆ ಪಾರ್ಕಿಂಗ್ ಕೂಡ ಇಲ್ಲ, ಮೂಲ ಸೌಕರ್ಯ ಇಲ್ಲ. ಒಂದು ರೀತಿಯಲ್ಲಿ ಅವರು ಅಡುಗೆ ತೋರಿಸ್ಕೊತಿದ್ದಾರೆ, ಸರಿಯಾಗಿ ವ್ಯಾಪಾರ ಆಗ್ತಿಲ್ಲ, ಈ ಥರ ಆಗ್ತಿದೆ ಅಂತ. ಅದ್ರ ಬಗ್ಗೆ ಇದು ಒಂದು ವೇಳೆ ನಾವು ಅರ್ಥ ಮಾಡಬೇಕು, ಎಲ್ಲರೂ ರೋಡ್ ಸೈಡ್ನಲ್ಲಿ ಇದ್ದು 8 ವರ್ಷ 10 ವರ್ಷದಲ್ಲಿ ರೋಡ್ ಸೈಡ್ಗೆ ನಾವು ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿದ್ದೀವಿ. ಅವ್ರ ಜೊತೆಗೆ ಚರ್ಚೆ ಮಾಡಿಬಿಟ್ಟೆ ನಾವು ಫಿಕ್ಸ್ ಮಾಡಿದ್ದೀವಿ. ಅಟ್ಲೀಸ್ಟ್ ಈಗ ಏನು ಮಾರಾಟ ಆಗ್ತಾ ಇದೆ ರೋಡ್ ಸೈಡ್ನಲ್ಲಿ ಆಗ್ತಾ ಇಲ್ಲ. ಹಾಗೂ ಇದು ಒಂದು ಮಾರ್ಕೆಟ್ನಲ್ಲಿ ಒಂದು ಮಾದರಿಯಾಗಿ ನಾವು ಮಾಡಿದ್ದೇವೆ. ಹೇಗೆ ನಾವು ಹಳೆ ಮಾರ್ಕೆಟ್ನಲ್ಲಿ ಜನರನ್ನು ಶಿಫ್ಟ್ ಮಾಡಲಿಕ್ಕೆ ಮತ್ತು ಏನು ಕ್ರಮ ಮಾಡಬೇಕು, ಯಾಕಂದರೆ ಇಷ್ಟು ವರ್ಷದಿಂದ ಅದು ಕಂಪ್ಲೀಟೇ ಆಗಿರಲಿಲ್ಲ. ಸೊ ಈಗೆಲ್ಲರನ್ನ ಶಿಫ್ಟ್ ಮಾಡಿದ್ದೇವೆ. ಏನಾದರೂ ಸಮಸ್ಯೆ ಇಂಡಿವಿಜುವಲ್ ಆಗಿ ಸಮಸ್ಯೆಗಳಿದ್ದರೆ ಖಂಡಿತ ಅದನ್ನು ಸಾಲ್ವ್ ಮಾಡಿ. ಹಾಗೆ ಸರ್ ಫುಟ್ಪಾತ್ ಸಿಕ್ಕಾಪಟ್ಟೆ ಎಲ್ಲ ಹೆಚ್ಚಿನ ಕಡೆ ಫುಟ್ಪಾತೆಲ್ಲ ಮಾರಾಟ ಮಾಡ್ತಿರ್ತಾರೆ ವ್ಯಾಪಾರಸ್ಥರು. ಅವ್ರಿಗೆಲ್ಲರೂ ಮುಂದಿನ ದಿನಗಳಲ್ಲಿ ಇದೇ ಥರ ಏನಾದರೂ ಮಾಡಿ ದಿಸ್ ವಾಸ್ ಎ ಸ್ಪೆಷಲ್ ಕೇಸ್. ಯಾಕಂದರೆ ಅದು ಮಾರ್ಕೆಟ್ ಇತ್ತು, ಮಾರ್ಕೆಟ್ನ ರೀಬಿಲ್ಡ್ ಮಾಡಿ ನಾವು ಅವರನ್ನು ಶಿಫ್ಟ್ ಮಾಡಿಸ್ಬಿಟ್ಟು ವಾಪಸ್ ಮಾರ್ಕೆಟಿಗೆ ವಾಪಸ್ ಹಚ್ತೇವೆ. ವಿ ಆರ್ ಗಿವಿಂಗ್ ಹ್ಯೂಜ್ ರಿಬೇಟ್ ಫ್ರಮ್ ವಾಟ್ ನಾವು ಆಪ್ಷನ್ ಮಾಡಿದ ರೇಟಿಂದ ನಾವು ಕನಿಷ್ಠ 40% ಕೊಡ್ತಾ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.